ಹೊಸಪೇಟೆ ವಿಧಾನಸಭಾ ಕ್ಷೇತ್ರದ ಪ್ರಥಮ ಶಾಸಕರು ಮಂತ್ರಿಗಳಾದ ದಿವಂಗತ ಡಾಕ್ಟರ್ ಆರ್ ನಾಗನಗೌಡ ಇವರ ಹೆಸರನ್ನ ಶ್ರೀ ಸಾಯಿಬಾಬಾ ಗುಡಿಯಿಂದ ಕನಕದಾಸ ವೃತ್ತದ ಮಾರ್ಗವಾಗಿ ಅನಂತಶಯನ ಗುಡಿಯವರೆಗಿನ ಬೈಪಾಸ್ ರಸ್ತೆಗೆ ಡಾಕ್ಟರ್ ಆರ್ ನಾಗನಗೌಡ ರಸ್ತೆ ಎಂದು ನಾಮಕರಣ ಮಾಡಲು ಮನವಿ. ಶ್ರೀ ಮಲ್ಲಿಕಾರ್ಜುನ್ ರಾಜ್ಯಾಧ್ಯಕ್ಷರು, ಅಖಿಲ ಕರ್ನಾಟಕ ಕುರುಬ ಮಹಾಸಭಾ ಇವರು ಸಮಾಜದ ಯುವ ಮುಖಂಡರೊಂದಿಗೆ ತೆರಳಿ ಹೊಸಪೇಟೆ ನಗರದ ನಗರಸಭಾ ಅಧ್ಯಕ್ಷರಾದ ಶ್ರೀ ಮಾನ್ಯ ರೂಪೇಶ್ ಕುಮಾರ್ ಇವರನ್ನ ಭೇಟಿಯಾಗಿ ಹೊಸಪೇಟೆ ನಗರದ ಅನಂತಶಯನ ಗುಡಿಯಿಂದ ಕನಕದಾಸ ವೃತ್ತದ ಮೂಲಕ ಶ್ರೀ ಸಾಯಿಬಾಬಾ ಗುಡಿ ಮಾರ್ಗದ ಬೈಪಾಸ್ ರಸ್ತೆಗೆ ಹೊಸಪೇಟೆ ವಿಧಾನಸಭಾ ಕ್ಷೇತ್ರದ ಪ್ರಥಮ ಶಾಸಕ ಹಾಗೂ ಮಂತ್ರಿಗಳಾದ ದಿವಂಗತ ಡಾಕ್ಟರ್ ಆರ್ ನಾಗನಗೌಡ ಇವರ ಹೆಸರನ್ನು ನಾಮಕರಣ ಮಾಡುವ ಕುರಿತು ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕುರುಬ ಮಹಾಸಭಾ ರಾಜ್ಯಾಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ್ ಮಾತನಾಡಿ, ಮಾನ್ಯ ದಿವಂಗತ ಶ್ರೀ ಆರ್ ನಾಗನಗೌಡ ಇವರು ಭಾರತದ ಗವರ್ನರ್ ಜನರಲ್ ಮತ್ತು ಮದ್ರಾಸ್ ಪ್ರಾಂತ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಸಿ ರಾಜಗೋಪಾಲಾಚಾರಿ ಇವರ ಮಂತ್ರಿಮಂಡಲದಲ್ಲಿ ಕಾರ್ಯನಿರ್ವಹಿಸಿದ್ದರು. ಮಾನ್ಯ ಡಾಕ್ಟರ್ ಆರ್ ನಾಗನಗೌಡ ಇವರು ಆಗಿನ ಕಾಲದಲ್ಲಿಯೇ ಕುರುಬ ಸಮಾಜದಲ್ಲಿ ಕೃಷಿ ಕ್ಷೇತ್ರದಲ್ಲಿ ಎಂಎಸ್ಸಿ ಮತ್ತು ಪಿಎಚ್ಡಿ ಪದವಿಯನ್ನು ಅಮೆರಿಕ ಯೂನಿವರ್ಸಿಟಿಯಲ್ಲಿ ಪಡೆದವರಾಗಿದ್ದರು. ಮದ್ರಾಸ್ ಪ್ರಾಂತ್ಯ ಹಾಗೂ ಮೈಸೂರು ರಾಜ್ಯದ ಕೃಷಿ ಸಚಿವರಾಗಿದ್ದರು. ಮೈಸೂರು ಪ್ರಾಂತ್ಯದ ಸರ್ಕಾರದಲ್ಲಿ ಅವರು ರಾಜ್ಯದ ಮೊದಲ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಆಗಿದ್ದರು. ಡಾಕ್ಟರ್ ಆರ್ ನಾಗನಗೌಡ ಅವರು 1952, 1957, 1967ರಲ್ಲಿ ಹೊಸಪೇಟೆ ಕ್ಷೇತ್ರದಿಂದ ವಿಧಾನಸಭೆಗೆ ಆಯ್ಕೆಯಾಗಿ ಜನಸೇವೆ ಸಲ್ಲಿಸಿರುವುದು ಅವರ ಸಾರ್ವಜನಿಕ ಜೀವನದ ಮಹತ್ವವನ್ನು ತೋರಿಸುತ್ತದೆ. ಅವರು ಅಂದಿನ ಮೈಸೂರು ರಾಜ್ಯ ಸರ್ಕಾರದಲ್ಲಿ ಕೃಷಿ, ಅರಣ್ಯ, ಪಶು ಸಂಗೋಪನೆಗೆ ಸಂಬಂಧಿಸಿದ ಸಚಿವರಾಗಿ ಸೇವೆ ಸಲ್ಲಿಸಿದ್ದು, ಕೃಷಿ ಕ್ಷೇತ್ರದ ಅಭಿವೃದ್ಧಿ, ರೈತರ ಹಿತಾಸಕ್ತಿಗಾಗಿ ಮಹತ್ವದ ಕೆಲಸವನ್ನು ನಿರ್ವಹಿಸಿದ್ದರು. ಇದಲ್ಲದೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳನ್ನು ಗುರುತಿಸುವ ಸಲುವಾಗಿ ಮಾನದಂಡಗಳನ್ನು ರೂಪಿಸುವ ಉದ್ದೇಶದಿಂದ ಮೈಸೂರು ಪ್ರಾಂತ್ಯದ ಸರ್ಕಾರ 1960ರಲ್ಲಿ ಡಾಕ್ಟರ್ ಆರ್ ನಾಗನಗೌಡ ನೇತೃತ್ವದಲ್ಲಿ ಹಿಂದುಳಿದ ವರ್ಗಗಳ ಸಮಿತಿಯನ್ನು ರಚಿಸಿತ್ತು. ಇದು ಕರ್ನಾಟಕದ ಹಿಂದುಳಿದ ವರ್ಗಗಳ ನೀತಿಯ ಇತಿಹಾಸದಲ್ಲಿ ಪ್ರಮುಖ ಸ್ಥಾನ ಪಡೆದಿದೆ. ಈ ಸಮಿತಿಯ ಉದ್ದೇಶಗಳ ಕುರಿತು ಸುಪ್ರೀಂ ಕೋರ್ಟ್ನ ತೀರ್ಪಿನಲ್ಲಿಯೂ ಸ್ಪಷ್ಟ ಉಲ್ಲೇಖವಿದೆ ಮತ್ತು ಇವರು ಸ್ಥಳೀಯ ರೈತರಿಗೆ ಅನುಕೂಲವಾಗುವಂತೆ ಚಿತ್ತವಾಡಗಿ ಪ್ರದೇಶದಲ್ಲಿ ಸಕ್ಕರೆ ಕಾರ್ಖಾನೆಗೆ ಸ್ಥಾಪನೆಗೆ ಅವರು ನೀಡಿದ ಕೊಡುಗೆ ಈ ಭಾಗದ ಕೃಷಿ ರೈತ ಸಮುದಾಯದ ಇತಿಹಾಸದಲ್ಲಿ ಸ್ಮರಣೀಯವಾಗಿದೆ ಎಂದರು. ಹೊಸಪೇಟೆ ನಗರದ ಅಭಿವೃದ್ಧಿಯೊಂದಿಗೆ ಅವರ ಸೇವೆಯನ್ನು ಅವಿನಾಭಾವವಾಗಿ ಗುರುತಿಸುವಂತಹ ಪ್ರದೇಶವೆಂದರೆ ಹಿಂದೆ ಸಕ್ಕರೆ ಕಾರ್ಖಾನೆ ಚಟುವಟಿಕೆಗಳಿಗೆ ಸಂಬಂಧಿಸಿದ ಪ್ರದೇಶದ ಮೂಲಕ ಸಾಗುವ ಶ್ರೀ ಸಾಯಿಬಾಬಾ ಗುಡಿಯಿಂದ ಅನಂತಶಯನ ಗುಡಿಯವರೆಗೆ ಕನಕದಾಸ ವೃತ್ತದ ಮಾರ್ಗವಾಗಿ ಸಾಗುವ ಈಗಿನ ಬೈಪಾಸ್ ರಸ್ತೆಯಾಗಿತ್ತು. ಅವರಿಂದಲೇ ನಿರ್ಮಾಣವಾದ ಈ ರಸ್ತೆಗೆ ಡಾಕ್ಟರ್ ಆರ್ ನಾಗನಗೌಡ ರಸ್ತೆ ಎಂದು ನಾಮಕರಣ ಮಾಡುವ ಮೂಲಕ ಅವರ ಕೊಡುಗೆಯನ್ನ ಶಾಶ್ವತವಾಗಿ ಸ್ಮರಿಸುವಂತೆ ಮಾಡಲು ಮನವಿ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ನಿವೃತ್ತ ಐಎಸ್ಐ ನಾಗಪ್ಪ ಮುಖಂಡರಾದ ವೆಂಕಟೇಶ್, ಅಯ್ಯಾಳಿ ನಾಗರಾಜ್, ಎಸ್ಎಲ್ ಚೌಕಿ ಮುಖ್ಯಸ್ಥರಾದ ಕೆ ದೇವರಾಜ್, ರಮೇಶ್ ಈರಣ್ಣ, ಅನಂತಶಯನ ಗುಡಿಯ ಮುಖಂಡರಾದ ವಿರೂಪಾಕ್ಷಿ, ಹೊಸಪೇಟೆ ತಾಲೂಕಿನ ಕುರುಬ ಮಹಾಸಭಾ ಅಧ್ಯಕ್ಷರಾದ ರಾಮು ಹಾಗೂ ನಾಗೇನಹಳ್ಳಿಯ ಎಸ್ಟಿಎಂಸಿ ಅಧ್ಯಕ್ಷರಾದ ರವಿಶಂಕರ್, ನಿವೃತ್ತ ಎಎಸ್ಐ ರಮಾಲಿ ಮುಂತಾದವರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಆದಷ್ಟು ಬೇಗನೆ ಈ ಕೆಲಸವನ್ನು ಕಾರ್ಯರೂಪಕ್ಕೆ ತರಬೇಕು ಎಂದು ನಗರಸಭಾ ಅಧ್ಯಕ್ಷರಲ್ಲಿ ಮನವಿಯನ್ನು ಸಲ್ಲಿಸಿದರು.